ಕತೆ? ಆಕ್ಸಿಡೆಂಟ್ ಒಳಗಾಗಿ ಕೋಮಾಯಿಂದ ಹೊರಗಡೆ ಬಂದಿರೋ ನೈನಿ ಅಷ್ಟು ಬೇಗ ಅದ್ ಹೇಗ್ ಹುಷಾರಾದ್ಲು ಅಂತ. ನಿಜಾನೇ ಕಣೋ. ಅರೇ ಅನಾವಶ್ಯಕವಾಗಿ ಹೇಳ್ಬಿಟ್ಟೆ ಅನ್ಸುತ್ತೆ. ನಾನು ಹೋಗ್ತೀನಿ. ಏಯ್, ಎಲ್ಲಿಗ್ ಹೋಗ್ತಿದ್ಯಾ? ಇರೋ. ನನ್ನನ್ ಯಾಕೆ ಹಿಡ್ಕೊಂಡಿದ್ದೀರಾ ಅತ್ತೆ? ಡ್ಯುಯೆಟ್ ಸಾಂಗ್ ಹಾಡೋಣ ಅಂತ. ಹೇ ಕಮ್ ಆನ್ ಬೇಬಿ, ಸೋ ನೈಸ್ ಆಫ್ ಯು ಡಾರ್ಲಿಂಗ್. ಅಯ್ಯೋ, ಏಯ್ ಛೀ, ಬಿಡೆ. ಛೀ, ಗೊತ್ತಾಯ್ತಾ? ನನ್ನನ್ ಹಿಡ್ಕೊಂಡ್ರೆ ಹೀಗೆ ಇರುತ್ತೆ ನಿಮ್ಗೆ. ಅಯ್ಯೋ ಹೋಗ್ಲಿ ಬಿಡಿ ಮಾಮ್, ನಮ್ಗೇನೋ ಕ್ಲೂ ಸಿಕ್ಕಾಯ್ತಲ್ಲ. ಏನೋ ಅದು? ಅಯ್ಯೋ, ಕೋಮಾಯಿಂದ ಆಚೆಗೆ ಬಂದಿರೋ ನೈನಿ ದೇವಿಪುರದ ಅಜ್ಜಿನ ಅಷ್ಟ್ ಈಸಿಯಾಗಿ ಹೇಗ್ ಗುರುತಿಡಿತಾಳೆ? ಜೊತೆಗೆ ಮುಕುಂದ ವೈಶಾಲಿ ಹೆಸರು ಅವಳಿಗೆ ಹೇಗ್ ಗೊತ್ತು? ದಿವ್ಯ ದೃಷ್ಟಿಯಿಂದ ರಾಜ ಚೆನ್ನಾಗೇ ಇದೆಯಲ್ಲ. ದಿವ್ಯ ದೃಷ್ಟಿಯಿಂದ ಭವಿಷ್ಯದಲ್ಲಿ ಆಗೋದನ್ನ ನೋಡ್ಬೋದೇ ಹೊರತು ಹೆಸರು ಹೇಳಕ್ ಆಗಲ್ಲ. ವಯಸ್ಸಾಗಿರೋರ್ನ ಅಜ್ಜಿ ಅಂದೆ ಬೇಬಿ ಅನ್ನಕ್ಕಾಗತ್ತ ಅತ್ತೆ? ನನ್ ತಂಗಿ ನೈನಿ ಹಾಗಂದಿದ್ದಕ್ಕೇನೆ ನೀವ್ ತುಂಬಾ ಯೋಚಿಸ್ತಾ ಇದ್ದೀರಾ ಅನ್ಸತ್ತೆ. ಏಯ್, ನಮ್ಮನೇನ್ ಮುಟ್ಟಾಳ್ರು ಅನ್ಕೊಂಡಿದ್ಯೇನೆ? ನೀವ್ ಅನ್ಕೊಂಡಿದ್ದೀರಲ್ಲ, ನಾನಿನ್ಯಾಕ್ ಅನ್ಕೋಬೇಕು ಸುಮ್ನೆ. ಏಯ್, ಇವಳತ್ರ ಏನೋ ಮಾತು, ಹೋಗ ಕೇಳು. ಹಾ ಹೋಗ್ತೀನಿ. ಒಂದೊಂದು ಪ್ರಶ್ನೆ ಅಲ್ಲ ಶೇರ್ ಖಾನ್, 100 ಪ್ರಶ್ನೆಗಳನ್ನ ಒಂದೇ ಸಲ ಕೇಳಿ. ಸಿಂಗಲ್ ಆನ್ಸರ್. ಏನದು? ಐ ಡೋಂಟ್ ನೋ. ನನಗೇನ್ ಗೊತ್ತು? ಹುಣ್ಸೆಕಾಯಿ ತೊಕ್ಕು. ಇವಳು ಟಾರ್ಚರ್ ಇಂದ ನಾನು ಬೇಗ ಹೋಗ್ಬಿಡ್ತೀನಿ ಅನ್ಸತ್ತೆ. ನಿಜ ಹೇಳು ಅಂತಂದ್ರೆ ನೈನಿ ಹೇಳಿದ್ಲು. ಸುಳ್ಳು ಹೇಳಿದ್ರೇನೆ ನಂಬೋದು ಅನ್ಸತ್ತೆ ಇವ್ರು. ಏಯ್, ನನ್ ಮೊಮ್ಮಗಳು ಕೂಡ ಅಮ್ಮನವರ ಭಕ್ತಳು. ಕಾಡಲ್ಲಿರೋ ಕಾಳಿಕಾದೇವಿ ಗುಡಿಗೆ ವಾರದಲ್ಲಿ 2-3 ಸಲ ಹೋಗ್ಬರ್ತಾಳೆ. ನೀನು ಹುಷಾರಾಗೋವರೆಗೂ ನಿನ್ ಥರನೇ ಇರ್ಬೇಕು ಅಂತ ಇಲ್ಲೇ ಎಷ್ಟೋ ದಿನಗಳಿಂದ ಉಳಿದಿದ್ಲಲ್ವಾ? ಈಗ ಆ ತಾಯಿ ನೆನಪಾಗಿ ಅಲ್ಲಿಗೆ ಓಡೋಗಿರ್ತಾಳೆ. ತಾಯಿ ಇಲ್ದೇ ಇರೋ ಮಗು, ಅಮ್ಮನವರೇ ಅವಳಿಗೆಲ್ಲ ಈಗ. ಅಜ್ಜಿ, ನಮ್ಮ ಅತ್ತಿಗೆ ಹೇಳಿದ್ರಲ್ಲ, ಇವಾಗ ನಿಮ್ ಮನ್ಸಿಗೆ ನೆಮ್ಮದಿ ಅನ್ಸ್ತಾ? ಸಾಕಪ್ಪ, ವಿಷಯ ಗೊತ್ತಾಯ್ತಲ್ವಾ? ನಾನೀಗ ಊರ್ಗ್ ಹೋಗ್ತೀನಿ. ಲೇ ಮುಕುಂದ, ವೈಶಾಲಿ, ಬ್ಯಾಗ್ಗಳೆಲ್ಲ ತಗೊಂಡ್ ಬನ್ರಿ, ಊರ್ಗ್ ಹೋಗೋಣ. ಅವರು ಮನೇಲಿಲ್ಲ ಅಜ್ಜಿ. ಇಲ್ವಾ? ಹೊರಗೋಗಿದಾರಾ? ತ್ರಿನೇತ್ರಿನ ದೇವಿಪುರ ಕಾಳಿಕಾ ದೇವಿ ಹತ್ರ ಕಳ್ಸಿದ್ದು ಅವರಿಬ್ರೆ. ಜೊತೆ ಕರ್ಕೊಂಡು ಹೋಗೋದ್ ಬಿಟ್ಟು ಮೊದ್ಲು ನನ್ನ ಮೊಮ್ಮಗಳನ್ನ ಕಳಿಸಿ ಇವರಿಬ್ರು ಅದೆಲ್ಲಿ ಹೋಗಿದ್ದಾರೆ ಅಂತ. ಅವ್ರು ಬರೋವರೆಗೂ ನೀನು ಇಲ್ಲೇ ಇರು ಅಜ್ಜಿ. ಆಮೇಲೆ ನೀವ್ 3 ಜನ ಒಟ್ಟಿಗೆ ಹೋದ್ರಾಯ್ತು. ಅಲ್ಲಿ ಅವಳು ಒಬ್ಳೇ ಇರ್ತಾಳೆ ಅಂತ. ಅಮ್ಮನವರೇ ಜೊತೆಗಿರ್ಬೇಕಾದ್ರೆ ಇನ್ಯಾಕ್ ಚಿಂತೆ ಮಾಡ್ತೀರಾ? ಆಗ್ಲಿ ಬಿಡು. ನನ್ನ ಮಗಳು ಅಳಿಯ ಸಾಯಂಕಾಲ ಬಂದ್ರೆ ರಾತ್ರಿನೇ ಹೊರಟೋಗ್ಬಿಡ್ತೀವಿ. ನನ್ಗೊಂದ್ ಡೌಟು ವಿಶಾಲಾಕ್ಷಿ. ಕೇಳು. ಮುಕುಂದ ವೈಶಾಲಿನೇ ತ್ರಿನೇತ್ರಿನ ಅಮ್ಮನವ್ರ ಹತ್ರ ಕಳ್ಸಿದಾರೆ ಅಂತ ನಿನಗೆ ಹೇಗ್ ಗೊತ್ತು? ನನಗ್ ಗೊತ್ತಿಲ್ದೇ ಇರೋದು ಏನೂ ಇಲ್ಲ. ಇದೆ ಅಂತಂದ್ರೆ ಅದು ನಿಮ್ ಭ್ರಮೆ ಆಗಿರುತ್ತೆ. ಅದು ಕೂಡ ಆ ಶಿವನ್ ಲೀಲೆ ಆಗಿದ್ರೆ ಆ ಹೊತ್ತಲ್ಲಿ ನಾನು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೋ ಏನೋ ಅಷ್ಟೇ. ಇಂಥ ಶಾಕ್ಗಳು ವಿಶಾಲಾಕ್ಷಿ ತುಂಬಾನೇ ಕೊಡ್ತಾಳೆ. ಒಟ್ನಲ್ಲಿ ಅವಳು ನನ್ನ ತಂಗಿ ನೈನಿ ಅಂತ ಗೊತ್ತಾಗೋಯ್ತು. ತ್ರಿನೇತ್ರಿ ದೇವಿಪುರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇವಾಗ್ಲಾದ್ರೂ ಕ್ಲಾರಿಟಿ ಸಿಕ್ತು ಅಲ್ವಾ? ಇವಾಗ ತಿಳ್ಕೊಳ್ಬೇಕಾಗಿರೋದು ಇನ್ನೊಂದಿದೆ. ಏನದು? ನೀವ್ ಯಾವಾಗ ಸಾಯ್ತೀರಾ ಅಂತ. ಏನೇ ಮಾತಾಡ್ತಾ ಇದೀಯ ನೀನು? ಬ್ರೋ, ಅತ್ತಿಗೆ ಮೇಲೆ ಕೋಪ ಮಾಡ್ಕೋಬೇಡ. ವಿಶಾಲಾಕ್ಷಿ ಹೇಳಿದ ಮಾತನ್ನ ನೆನಪು ಮಾಡಿದ್ರು. ಈ
ಹುಡುಗಿ ಹೇಳೋದೆಲ್ಲ ನಿಜಾನೇ ಆಗ್ತಿರ್ಬೇಕಾದ್ರೆ ಅನಾವಶ್ಯಕವಾಗಿ ಅತ್ತೆ ಆಯುಸ್ನ ನೀವೇ ಹತ್ರ ಇದ್ದು ಕಡಿಮೆ ಮಾಡಿಸ್ತಾ ಇದ್ದೀರಲ್ಲ. ವಿಶಾಲಾಕ್ಷಿ, ನೀನೇನೇನು ಹೇಳ್ಬೇಡಮ್ಮ. ಈಗಲೇ ಭಯ ಆಗ್ತಿದೆ ನಂಗೆ. ಭಯ ಯಾಕೆ ಅಮ್ಮ? ಸುಳ್ಳು ಹೇಳೋದು ಸುಲಭ ಆದ್ರೆ ನಿಜ ಹೇಳೋದು, ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ ಅಂತ ಅರ್ಥ ಆಗಿದೆ. ನೀನ್ ತಂದಿಡೋ ಪ್ರಶ್ನೆಗಳ ಮುಂದೆ ನಾವು ಏನ್ ಮಾಡ್ಬೇಕು ಗೊತ್ತಿಲ್ದೇ ಇರೋಂಥ ಸ್ಥಿತಿಗೆ ಹೋಗ್ತಾ ಇದೀವಿ. ಅಷ್ಟು ಖಚಿತವಾಗಿ ಹೇಳ್ತಿರೋವಾಗ ನನ್ನ ಆಯಸ್ಸಿನ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಹೌದು ಅತ್ತಿಗೆ, ಏನಾದ್ರೂ ಗಂಡಾಂತರ ಬಂದ್ರೆ ಮುಂಚೆನೆ ಗೊತ್ತಾಗತ್ತೆ. ಹಾ ನಿಜಾನೇ. ನಿಮ್ಗೆ ಆಪತ್ತಾಗುತ್ತೆ ಅಂದ್ರು ನೈನಿ ಹೇಳಲ್ಲ ಅನ್ಸುತ್ತೆ ಮಾಮ್. ಅಮ್ಮ ವಿಶಾಲಾಕ್ಷಿ, ನಮ್ಮಮ್ಮ ಇನ್ನೂ ಎಷ್ಟು ದಿನ ಬದುಕಿರ್ತಾರೆ? ವರ್ಷಾನ್ಗಟ್ಲೆ ಅಲ್ಲ ಚಿಕ್ಕಪ್ಪ, ಕೇವಲ 4 ದಿವಸ ಬದುಕ್ತಾಳೆ ಅಷ್ಟೇ.